ಇಲ್ಲ. ಒಂದು ಹೊಸ ಕ್ಯಾಂಡಿಡೇಟನ್ನು, ಅದಕ್ಕೇನಂತಾರಪ್ಪ, ಏನು ಡಾರ್ಕ್ ಹಾರ್ಸ್ ಅನ್ನು ಕರ್ಕೊಂಬರಬೇಕು ಅಂತೇಳಿ. ಈ ಬಿ ಜೆ ಪಿಯ ಖತರ್ನಾಕ್ ಐಡಿಯಾಗಳು ಕರ್ನಾಟಕ ಸೇರಿದಂತೆ ಬೇರೆಲ್ಲ ಕಡೆ ಯಾವ ರೀತಿ ವರ್ಕೌಟ್ ಆಗಿದೆ ನೋಡಿ. ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಅವರನ್ನು ಸೋಲಿಸೋದು ಅಷ್ಟು ಈಸಿ ಅಲ್ಲ. ಏನು ಮಾಡ್ತಾರೆ ಡಿ ಕೆ ಸುರೇಶ್ ಅವರನ್ನು ಸೋಲಿಸೋದಕ್ಕೆ ಅಥವಾ ಅವರಿಗೆ ಒಂದು ಪ್ರಬಲ ಎದುರಾಳಿಯನ್ನು ಕೊಡೋದಕ್ಕೆ? ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಬೆಂಗಳೂರು ಗ್ರಾಮಾಂತರಕ್ಕೆ ಬಿ ಜೆ ಪಿ ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ. ಜೆ ಡಿ ಎಸ್ ಅಲ್ಲ, ಬಿ ಜೆ ಪಿ ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ. ಈಗೇನಾಗಿದೆ, ಬೆಂಗಳೂರು ಗ್ರಾಮಾಂತರ ಟಫ್ ಫೈಟ್ ಆಗಿದೆ. ಈಗಲೂ ಆ ಕಡೆನ ಈ ಕಡೆನ ಅಂತಿದೆ. ಕೆಲವರು ಹೇಳ್ತಾರೆ ಮಂಜುನಾಥ್ ಗೆಲ್ತಾರೆ, ಕೆಲವರು ಹೇಳ್ತಾರೆ ಇಲ್ಲ ಡಿ ಕೆ ಸುರೇಶ್ ಗೆಲ್ತಾರೆ ಅಂಥೇಳಿ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಇರ್ಬೋದು, ಡಿ ಕೆ ಸುರೇಶ್ ಅವರಿರ್ಬೋದು, ಅವರನ್ನು ಬೆಂಗಳೂರು ಗ್ರಾಮಾಂತರದಲ್ಲೇ ಕಟ್ಟಿ ಹಾಕಲಾಯಿತು. ಒಂದು ವೇಳೆ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ರಾಜ್ಯಾದ್ಯಂತ ಇನ್ನೂ ಒಂದು 2 ಸುತ್ತಿನ ಹೆಚ್ಚಿನ ಪ್ರಚಾರ ಮಾಡಿದರೆ ಕಾಂಗ್ರೆಸ್ಗೆ ಲಾಭ ಆಗ್ತಾಯಿತ್ತು. ಲಾಭ ನಷ್ಟ ನಾಳೆ ಗೊತ್ತಾಗತ್ತೆ, ಆದರೆ ಸ್ಟ್ರಾಟಜಿ ಮಾಡಿದೆ. ಇನ್ನು ಹೈದರಾಬಾದ್ಗೆ ಬನ್ನಿ. ಹೈದರಾಬಾದಲ್ಲಿ ಸತತವಾಗಿ ಗೆಲ್ತಾ ಇದ್ದವರು ಅಸಾದುದ್ದೀನ್ ಓವೈಸಿ. ಅಸಾದುದ್ದೀನ್ ಓವೈಸಿಯನ್ನು ಯಾರು ಕೂಡ ಸೋಲಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಬಾರಿ ಬಿ ಜೆ ಪಿ ಫೈರ್ ಬ್ರ್ಯಾಂಡ್ ಮಾಧವಿ ಲತಾ ಅವರನ್ನು ಹೈದರಾಬಾದ್ನಿಂದ ಕಣಕ್ಕಿಳಿಸಿದ್ದಾರೆ. ಮಾಧವಿ ಲತಾ ಒಂದೊಂದು ಹೇಳಿಕೆ ಪ್ರತಿದಿನ ನಾನೇ ನಿಮ್ಗೆ ತೋರಿಸ್ತಾ ಇದ್ದೆ. ಆಮೇಲೆ ಅವರ ಮೇಲೆ ಒಂದು ಆರೋಪ, ಆಮೇಲೆ ಕೇಸ್ ಕೂಡ ಆಯಿತು. ಅಂದರೆ ಅಲ್ಲೊಂದು ಮಸೀದಿ ಇತ್ತು, ಅದಕ್ಕೆ ಒಂದು ಬಾಣ ಬಿಡುವಂಥ ರೀತಿಯಲ್ಲಿ ವರ್ತನೆ ಮಾಡಿದರು, ಅವರ ವಿರುದ್ಧ ಕೇಸ್ ಆಯಿತು. ಅದಾದ ನಂತರ ಭಾಳ ವಿಶೇಷವಾಗಿ ಅಲ್ಲೊಂದು 4.5 ಲಕ್ಷ ಕೋಟಾ ಓಟ್ ಇತ್ತು. ಕೋಟಾ ಓಟ್ ಅಂದರೆ ನಕಲಿ ಓಟ್. ಅದನ್ನೆಲ್ಲ ಡಿಲೀಟ್ ಮಾಡಿಸಿದ್ದಾರೆ. ಈಗ ಅಲ್ಲಿ ಭಾಳ ಕುತೂಹಲ ಇರುವಂಥದ್ದು, ಯಾಕಂದರೆ ಫೈರ್ ಬ್ರ್ಯಾಂಡ್ ಕುತೂಹಲ ಇರುವಂಥದ್ದು, ಅಸಾದುದ್ದೀನ್ ಓವೈಸಿಯನ್ನು ಸೋಲಿಸಿಬಿಡ್ತಾರಾ ಇವರು ಅಂಥೇಳಿ. ಅದು ಅಷ್ಟು ಸುಲಭ ಅಲ್ಲ. ಆದರೆ 4.5 ಲಕ್ಷ ಓಟ್ಗಳನ್ನು ಡಿಲೀಟ್ ಮಾಡಲಾಯ್ತಲ್ಲ, ಆ ಓಟುಗಳು ನಕಲಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆಗಿದ್ದರೆ ಆ ಓಟುಗಳು ಯಾರಿಗೆ ಹೋಗ್ತಾ ಇತ್ತು? ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್. ಆಮೇಲೆ ಇದೇ ಮಾಧವಿ ಲತಾ ಚುನಾವಣೆ ದಿವಸ ಬುರ್ಕಾ ಹಾಕೊಂಬಂದಿದ್ದವರನ್ನೆಲ್ಲ ಮುಖ ತೋರಿಸಿ ನಿಮ್ಮ ಏನು ಆಧಾರ್ ಕಾರ್ಡ್ ಆಮೇಲೆ ವೋಟರ್ ಐ ಡಿ ತೋರಿಸಿ ಅಂತ ಅಂದ್ಬಿಟ್ಟು ಅವರ ಮುಖ ಎಲ್ಲ ತೋರಿಸ್ತಾ ಇದ್ರು. ಅದು ದೊಡ್ಡ ಕ್ರಿಮಿನಲ್ ಕೇಸ್ ಆಯಿತು. ಯಾಕೆಂತಂದರೆ ಹಾಗಿದ್ದರೆ ಅವರು ಬುರ್ಕಾ ಹಾಕೊಂಬಂದರೆ ಯಾರಾದರೂ ನಕಲಿ ಓಟ್ ಹಾಕಿದರೆ ಹೇಗೆ ಅಂತ ನೀವು ಕೇಳ್ಬೋದು. ನಕಲಿ ಓಟ್ ಹಾಕಿದವ್ರನ್ನ ಪತ್ತೆ ಹಚ್ಚಲೇಬೇಕು. ಆದರೆ ಅಭ್ಯರ್ಥಿಗಳು ಅದನ್ನು ಮಾಡೋದಕ್ಕೆ ರೈಟ್ಸ್ ಇಲ್ಲ. ಸೊ ಹಾಗಾಗಿ ಇವರು ಕೂಡ ಒಂದು ಫೈರ್ ಬ್ರ್ಯಾಂಡ್ ಹೊಸ ಒಂದು ಕ್ಯಾಂಡಿಡೇಟನ್ನು ಹಾಕಿದ್ದಾರೆ. ಇನ್ನು ತಮಿಳುನಾಡಿನಲ್ಲಿ ಅಣ್ಣಾಮಲೈ ಕೊಯಮತ್ತೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಜೊತೆಗೆ ಬಿ ಜೆ ಪಿಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಕೂಡ ಅಣ್ಣಾಮಲೈ ನನ್ನ ಮಕ್ಕಳು ಅಂತೇಳಿ ಒಂದು ದೊಡ್ಡ ರೀತಿಯಲ್ಲಿ ಪಾದಯಾತ್ರೆಯನ್ನು ಕೂಡ ಮಾಡಿದರು. ಬಹುಶಃ ಈ ಬಾರಿಯಲ್ಲಿ ಖಾತೆ ತೆರೆಯುತ್ತೆ ಅಂತೇಳಿ. ಖಾತೆ ತೆರೆದ್ರೆ ಏನು ಮಾಡ್ತಾರೆ, 1-2 ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ನೋಡಿ, 1-2 ಬರೋದು ಬೇರೆ ವಿಚಾರ. ನಾನು ಮೊನ್ನೆ ಕೂಡ ಹೇಳಿದ್ದೆ, 2009ರಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಒಂದೇ ಒಂದು ಕ್ಷೇತ್ರವನ್ನು ಬಿ ಜೆ ಪಿ ಗೆದ್ದಿತ್ತು. 2019ರಲ್ಲಿ ಒಂದು ಕ್ಷೇತ್ರ ಗೆದ್ದದ್ದು 18 ಕ್ಷೇತ್ರ. ಈ ಬಾರಿ ಕಳೆದ ಬಾರಿ 22 ಗೆದ್ದಿದ್ದಂತಹ, ಅಂದರೆ ಅಲ್ಲಿ 42 ಕ್ಷೇತ್ರಗಳಿದೆ, 22 ಗೆದ್ದಿದ್ದಂಥ ತೃಣಮೂಲ ಕಾಂಗ್ರೆಸ್ಗಿಂತ ಜಾಸ್ತಿ ಲೋಕಸಭಾ ಕ್ಷೇತ್ರ ಬರುತ್ತೆ ಅಂತಿದೆ. ಹಾಗಾಗಿ ಇಲ್ಲಿ 1 ಗೆಲ್ತು 2 ಗೆಲ್ತು ಅಂತಲ್ಲ. ಬಿ ಜೆ ಪಿಯವರ ಲೆಕ್ಕಾಚಾರ ಹೇಗೆ ಅಂತಂದರೆ, ನಾವು ಎಂಟ್ರಿ ಕೊಟ್ಟುವ ಇಲ್ವಾ, ಅವರಿಗೆ ಈ ಬಾರಿ ಬೇಕಿರುವಂಥದ್ದು ಒಂದು ತಮಿಳುನಾಡಿನಲ್ಲಿ 1 ಅಥವಾ 2, ಕೇರಳದಲ್ಲಿ ಅಟ್ಲೀಸ್ಟ್ 1 ಬರಲೇಬೇಕು ಅಂತೇಳಿ. ಇನ್ನು ಮತ್ತೊಬ್ಬರಿದ್ದಾರೆ ರೇಖಾ ಪಾತ್ರ ಅಂಥೇಳಿ. ಇವರು ಕೂಡ ಭಾಳ ಫೇಮಸ್ ಆಗಿರುವಂಥ ಅಭ್ಯರ್ಥಿ. ಸೊ ಅವರನ್ನು ಸಂದೇಶ್ ಖಾಲಿಯಲ್ಲಿ ರೇಖಾ ಪಾತ್ರವನ್ನು ಅವರನ್ನು ಕಣಕ್ಕಿಳಿಸಿದ್ದಾರೆ. ಸೊ ಹಾಗಾಗಿ ಸಂದೇಶ್ ಖಾಲಿಯಲ್ಲಿ ಏನೆಲ್ಲ ಜಗಳಗಳಾಯಿತು, ಏನೆಲ್ಲ ಆಯಿತು ನಿಮ್ಗೆ ಗೊತ್ತಿದೆ. ಸೊ ಅದನ್ನು ಲಾಭ ಪಡೆಯೋಕ್ಕೆ. ಇನ್ನು ಮಂಡಿಯಲ್ಲಿ ಇದು ಕಾಂಗ್ರೆಸ್ ಗೆಲ್ಲುವಂಥ ಕ್ಷೇತ್ರ. ಈಗಲೂ ಕೂಡ ಹಾಲಿ ಎಂ ಪಿ ಅಲ್ಲಿ ವಿಕ್ರಮಾದಿತ್ಯ. ಇಲ್ಲಿ ಕಂಗನಾ ರನಾವತ್, ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ ಕಂಗನಾ ರನಾವತ್ ಅವರನ್ನು ಕಣಕ್ಕಿಳಿಸಿದ್ದಾರೆ. ಕಂಗನಾ ರನಾವತ್ ಒಂದು ರೀತಿಯಲ್ಲಿ ಬೆಂಕಿ ಉಗುಳುವಂಥ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ. ಅದ್ಭುತ ನಟಿ. ಆಮೇಲೆ ಯಾವ ರೀತಿ ಅವರು ಅಂದರೆ ಅವರ ಹೇಳಿಕೆಗಳು ಹೆಂಗಿತ್ತು ಅಂದರೆ 2014 ನಂತರ ಸ್ವಾತಂತ್ರ್ಯ ಬಂತು, ಆಮೇಲೆ ನರೇಂದ್ರ ಮೋದಿ ಇಲ್ಲ ಅಂತಂದರೆ ಏನೂ ಇಲ್ಲ, ಆಮೇಲೆ ಶೇಜಾದೆ, ರಾಹುಲ್ ಗಾಂಧಿಗೂ ಟೀಕೆ ಟಿಪ್ಪಣಿ ಅಂತ ಫೈರ್ ಬ್ರ್ಯಾಂಡನ್ನು ಕಣಕ್ಕಿಳಿಸಿದ್ದಾರೆ. ಇನ್ನು ಅರುಣ್ ಗೋವಿಲ್ ನಿಮ್ಗೆ ಗೊತ್ತಿದೆ,
ರಾಮನ ಪಾತ್ರ ಮಾಡಿದಂಥವ್ರು ಅರುಣ್ ಗೋವಿಲ್. ರಾಮಾನಂದ್ ಸಾಗರ್ ಅವರ ರಾಮಾಯಣದಲ್ಲಿ ರಾಮನ ಪಾತ್ರ ಮಾಡಿ ಭಾಳ ಫೇಮಸ್ ಆದಂಥವ್ರು. ಈಗಲೂ ಕೂಡ ಅರುಣ್ ಗೋವಿಲ್ ಅವರು ಹೋದಾಗ ಕಾಲಿಗೆ ಬೀಳ್ತಾರೆ. ಒಂದು ದಿವಸ ಇದೇ ಅರುಣ್ ಗೋವಿಲ್ ಸೆಟ್ಟಲ್ಲಿ ಒಂದು ಸೈಡಲ್ಲಿ ಸಿಗರೇಟ್ ಸೇರ್ತಾ ಇದ್ರಂತೆ ರಾಮಾಯಣದ ಸೆಟ್ಟಲ್ಲಿ. ಆಗ ಯಾರೋ ನೋಡ್ಲಿಕ್ಕೆ ಬಂದಂಥವನು ಬಾಯಿಗೆ ಬಂದಂಗೆ ಬೈತಾರಂತೆ ಯಾರಿಗೆ, ಅರುಣ್ ಗೋವಿಲ್ ಅವರಿಗೆ, ಏನಪ್ಪ ರಾಮ ಆಗಿದ್ದುಕೊಂಡು ಸಿಗರೇಟ್ ಸೇರ್ತೀಯ ಅಂತೇಳಿ. ಸೊ ಅವತ್ತಿಂದ ಅವರು ಸಿಗರೇಟ್ ಸೇದೋದನ್ನು ಬಿಟ್ಟರು. ಆಮೇಲೆ ಒಮ್ಮೆ ಡ್ರಿಂಕ್ಸ್ ಮಾಡ್ತಿರ್ಬೇಕಾದ್ರೆ ಯಾರೋ ಬೈದ್ರಂತೆ. ಸೊ ಹಾಗಾಗಿ ಅದನ್ನೆಲ್ಲ ತ್ಯಜಿಸಿದ್ದೀನಿ ಅಂತ ಅವ್ರು ಹೇಳ್ತಾರೆ ಅರುಣ್ ಗೋವಿಲ್. ಅಷ್ಟೊಂದು ಈಗಲೂ ಅವರು ರೋಡ್ ಸೈಡಲ್ಲೆಲ್ಲ ಸಿಕ್ಕಿದ್ರೆ ಉದ್ದಕ್ಕೆ ಅವರ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಇನ್ನು ಸೀತಾ ಸೊರೇನ್ ದುಮ್ಕಾ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿದ್ದಾರೆ. ಅಭಿಜಿತ್ ಗಂಗೋಪಾಧ್ಯಾಯ್ ತುಮುಲ್ಕ್ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿದ್ದಾರೆ. ಪಲ್ಲವಿ ಡೆಂಪೋ ದಕ್ಷಿಣ ಗೋವಾದಿಂದ ಅಭ್ಯರ್ಥಿಯಾಗಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಯದುವೀರ್ ಒಡೆಯರ್ ಮಹಾರಾಜರು 20 ವರ್ಷಗಳ ನಂತರ ಅರಮನೆಯ ಫ್ಯಾಮಿಲಿಯಿಂದ ಒಬ್ಬರು ಕಣಕ್ಕಿಳಿಯುತ್ತಾ ಇದ್ದಾರೆ. ಸೊ ಹಾಗಾಗಿ ಆಮೇಲೆ ಇನ್ನೂ ಕೆಲವರು ಇದ್ದಾರೆ, ಏನು ಯಾರಪ್ಪ, ಯೂಸುಫ್ ಪಠಾಣ್, ಹೀಗೆ ಅನೇಕರನ್ನು ಕಣಕ್ಕಿಳಿಸಿದೆ. ಇದು ನಿಮಗೆ ಬಿ ಜೆ ಪಿಯಲ್ಲೇ ಜಾಸ್ತಿ ಕಾಣ್ತಾ ಇದೆ. ಕಾಂಗ್ರೆಸ್ಸಲ್ಲಿ ಇಂಥ ಹೊಸ ಎಲ್ಲಿದೆ ನೋಡಿ, ಒಂದು ಅಚಾನಕ್ ಆಗಿರುವಂಥ ಹೆಸರು ಎಲ್ಲೂ ಕಾಣ್ತಾ ಇಲ್ಲ. ಎಲ್ಲ ತಮ್ಮ ಮಕ್ಕಳಿಗೆ ಕೊಟ್ಟಿದ್ದಾರೆ. ಅವ್ರದ್ದು ಕೂಡ ಒಂದು ಸ್ಟ್ರಾಟಜಿ.